ಅಧ್ಯಾಯ 30ನೇ ವಚನ. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದ್ದು ನಿಜವೇ, ಆದರೂ ಅವುಗಳನ್ನು ಈ ಪುಸ್ತಕದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸುವೆ ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ದೇವರ ಮೂಲಕ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇವುಗಳನ್ನು ಬರೆಯಲ್ಪಟ್ಟಿವೆ. ಯೋಹಾನನು ಇದನ್ನು ಬರೆದಿರುವಂಥದ್ದು ಏನಂದ್ರೆ, ಆತನೇ ಸ್ವತಃ ಹೇಳ್ತಿದ್ದಾನೆ. ಈ ಪುಸ್ತಕ ಬರೆದಿರುವಂಥ ಉದ್ದೇಶ ಏನಂದ್ರೆ, ಯೇಸುವೆ ದೇವಕುಮಾರನಾದ ಕ್ರಿಸ್ತನೆಂದು. ಈ ಸುಳ್ಳು ಭಕ್ತರು ಕೇಳಿದರೆ ಇಲ್ಲ ಇಲ್ಲ, ಯೋಹಾನ ಏನ್ ಬರೆದ್ರೆ ಯೇಸುವೆ ಏಕೈಕ ನಿತ್ಯನಾದ ತಂದೆ ಅಂತ ಹೇಳಿ ಎಲ್ಲಿ ಬರೆದಾನೆ? ಯೋಹಾನನ್ ಹೇಳ್ತಿದ್ದಾನೆ ಈ ಸುವಾರ್ತೆ ಬರೆದಿರೋಂಥ ಉದ್ದೇಶ, ಯೇಸುವೆ ದೇವಕುಮಾರನು. ದೇವಕುಮಾರನಂದ್ರೆ ದೇವರೊಬ್ಬನಿದ್ದಾನೆ, ಕುಮಾರನಂದ್ರೆ ತಂದೆಯಾಗಿರುವ ಆತನು ಒಬ್ಬನಿದ್ದಾನೆ. ಅದರ ಅರ್ಥ. ಇಲ್ಲಿ ಹೋದ್ರೆ ತಂದೆ ಇರ್ಲಿಲ್ಲ, ತಂದೆನೇ ಕುಮಾರ ಅಂದ್ರೆ ಇಲ್ಲಿ ಒಬ್ಬನೇ ಬರಿಬೇಕಾಗಿತ್ತು. ಆತನೇ ತಂದೆ ದೇವ ಕುಮಾರ ಅಂತ ಬರಿ ಅಲ್ಲ, ಅಲ್ಲಿ ಹೇಳ್ತಾನೆ ಯೇಸುವೆ ದೇವಕುಮಾರನು ಅಂದ್ರೆ ದೇವರೊಬ್ಬನಿದ್ದಾನೆ ಅಥವಾ ತಂದೆ ಇದ್ದಾನೆ, ಈತನು ದೇವರ ಕುಮಾರನಿದ್ದಾನೆ, ಈತನಿಗೆ ತಂದೆ ಇದ್ದಾನೆ, ಅದರ ಅರ್ಥ ಅಷ್ಟೇ. ಮತ್ತು ದೇವಕುಮಾರನಾದ ಕ್ರಿಸ್ತನೆಂದು. ಮತ್ತು ಕ್ರಿಸ್ತನ ಅಂತ ಹೇಳಿ ನೋಡುವಾಗ ಕ್ರಿಸ್ತನ ಅನ್ನುವಂಥ ನಾಮಧೇಯ ನಿತ್ಯತೆಯ ನಾಮಧೇಯ. ಯೇಸು ನಾಮಧೇಯ ಆದಿ ಉಂಟು, ಅಂತ್ಯವಿಲ್ಲ. ಕ್ರಿಸ್ತನು ನಿತ್ಯತೆಯಲ್ಲಿರುವಂಥ ನಾಮಧೇಯ. ದೇವಕುಮಾರನ ಅಂದ್ರೆ ಇದು ಹುಟ್ಟು ಬಂದಾಗ ದೇವಕುಮಾರನಾಗ್ಲಿಲ್ಲ, ಮನುಷ್ಯನಾದಾಗ ದೇವಕುಮಾರನಾಗ್ಲಿಲ್ಲ. ಕ್ರಿಸ್ತನು ಅಂದ್ರೆ ಯಾವಾಗಲೂ ಇರುವ ಆತನು, ನಿತ್ಯವಾಗಿರುವ ಆತನು, ನಿತ್ಯವಾಗಿ ತಂದೆ ಆಗಿರಲಿಲ್ಲ, ನಿತ್ಯವಾಗಿ ದೇವಕುಮಾರನಾಗಿರುವ ಆತನೇ. ಅದನ್ನು ನಂಬರಿ ಅಂತೇಳಿ ಯೋಹಾನನು ಈ ಸುವಾರ್ತೆಯನ್ನು ಬರೆಸಿದ್ದಾನೆ. ಅದನ್ನು ಬಿಟ್ಟು ಮತ್ತೆ ಅವರು ಇಲ್ಲ ಯೋಹಾನ ಸುವಾರ್ತೆಯಲ್ಲಿ ಹೀಗಿದೆ, ಯೋಹಾನ ಸುವಾರ್ತೆಯಲ್ಲಿ ವಾಕ್ತಜ್ಞಾನ ಇಲ್ಲ, ಮತ್ತೆ ಸುವಾರ್ತೆಯಲ್ಲಿ ಹೇಗಿದೆ, ಇಲ್ಲ ಏಷ್ಯಾನ ಗ್ರಂಥದಲ್ಲಿ ಹೀಗಿದೆ, ಅವೆಲ್ಲ ಇದೆ ಅಪ್ಪ. ಯೋಹಾನ ಸುವಾರ್ತೆ ಬರೆದ್ರೆ ಫಸ್ಟ್ ಇದು ಯಾರಿಗೆ ಬರೆದ್ರೆ ಏನ್ ಬರೆದ್ರೆ ಅದನ್ನು ಓದಿ ಅರ್ಥ ಮಾಡ್ಕೋಬೇಕಾದ ಮೊದಲು. ಸೊ ಯೋಹಾನ ಸುವಾರ್ತೆಯಲ್ಲಿ ಯೇಸುವೆ ದೇವಕುಮಾರನು ಕ್ರಿಸ್ತನೆಂದು ತಿಳಿಯಪಡಿಸೋದಕ್ಕೋಸ್ಕರ ಈ ಸಂದೇಶ ಬರೆದಿದೆ. ಆತನ ಯಾವ ಉದ್ದೇಶದಿಂದ ಬರೆದ ಅಷ್ಟು ಅರ್ಥ ಮಾಡ್ಕೊಂಡು ಸಾಕು. ಇಲ್ಲ ಯೇಸು ಕ್ರಿಸ್ತನು 10ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾನೆ, 17ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ನಾನು ತಂದೆ ಒಂದೇ ಆಗಿದ್ದೇವೆ ಹಾಗೆ ಹೇಳಿದ್ದಾನೆ. ಇಲ್ಲಿ ಯೋಹಾನನ್ ಸ್ವತಃ ಹೇಳ್ತಾನೆ ಬರೆದಿರೋಂಥ ದೇವಕುಮಾರದ ಸಾಬೀತು ಮಾಡಕ್ ಬರ್ದಿದ್ದಾನೆ ಅಂತ ಹೇಳಿ. ಹಾಗೆ ಹೇಳಿದ್ರೆ ಈತನೇ ನಿತ್ಯನ ತಂದೆ ಅಂತ ಬರಿಬೇಕಾಗಿತ್ತು. ಇಲ್ಲ, ಇವರು ಹುಡುಕುವಂಥದ್ದು. ಯೋಹಾನು ಸ್ವತಃ ದೇವರಾತ್ಮನು ಯೋಹಾನಿಗೆ ತಿಳಿಸಿದ್ದಾನೆ, ದೇವರಾತ್ಮನು ಏನು ತಿಳಿಸಿದಾನೋ ಯೋಹಾನ ಅದನ್ನ ಹೇಳ್ತಾನೆ. ಈ ಒಂದು ಯೋಹಾನ ಸುವಾರ್ತೆ ಬರೆದಿರುವಂಥ ಉದ್ದೇಶ ಯೇಸು ದೇವಕುಮಾರನಾದಂಥ ಕ್ರಿಸ್ತನೇ ಅಂತ ಹೇಳಿ. ಅದಕ್ಕೆ ಹೇಳ್ತಾನೆ 30ನೇ. ಆದ್ರೆ ಯೇಸುವೆ ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೋ ನಂಬಿ ಆತನ ಹೆಸರಿನ ಮೂಲಕ ಜೀವನ ಪಡೆದುಕೊಳ್ಳುವಂತೆಯೋ ಇವುಗಳನ್ನು ಬರೆಯಲ್ಪಟ್ಟಿದೆ. ಇದು ಒಂದು ಸಂದೇಶ. ಹಾಗಂತ ತಕ್ಷಣ ಇದೇ ಸುವಾರ್ತೆನಾ? ಇದಕ್ಕೂ ಕೆಲವು ಆ ಹೆಸರಿನಲ್ಲಿ ಬರೀ ಹೆಸರಿನಲ್ಲಿ ಇಲ್ಲ, ಬರೀ ಹೆಸರಿನಲ್ಲಿ ಇಲ್ಲ. ಹೆಸರಿನಲ್ಲಿ ಇದ್ರೆ ಇರೋದಾಗಿದ್ರೆ ಹುಟ್ಟದಾಗ ಯೇಸು ಅಂತ ಹೆಸರು ಬಂತಲ್ಲ ಸಾಕು. ಮತ್ತೆ ಯಾಕೆ ಆತನ ಶಿಲುಬೆ ಯಜ್ಞದ ಕಾರ್ಯ ಯಾಕೆ ಬೇಕಾಗಿತ್ತು? ಹೆಸರಿನಲ್ಲೇ ಎಲ್ಲ ಇರೋದಾಗಿದ್ರೆ ಯೇಸು ಕ್ರಿಸ್ತನ ಬೇರೆ ಕಾರ್ಯಗಳೇ ಬೇಕಾಗಿರ್ಲಿಲ್ಲ. ಯೇಸು ಹುಟ್ಟದಾಗ ಯೇಸು ಹೆಸರಿಟ್ರಲ್ಲ ಸಾಕು. ಯೇಸು ಈ ಸಮಯದಲ್ಲಿ ಆಯ್ತು ಇಷ್ಟ